ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಈ ವಿಡಿಯೋ ಮಾಡ್ತಿರೋ ಕಾರಣ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ನಿನ್ನೆ ಆಗಲೇ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ. ಸೊ ನೋಡಿದ್ರೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಒಂದು ಒಳ್ಳೆ 2.5 ವರ್ಷ ವೇಟ್ ಮಾಡಿಸಿದ್ದಕ್ಕೂ ಅವರ ಅಭಿಮಾನಿಗಳಿಗೆ ಅಂದರೆ ನಮಗೆ ಒಂದು ಫುಲ್ ಮೀಲ್ಸ್ ಊಟ ಹಾಕಲು ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಈ ವರ್ಷ 2024ರಲ್ಲಿ ಇದೇ 20ನೇ ತಾರೀಕು ರಿಲೀಸ್ ಆಗ್ತದೆ ಡಿಸೆಂಬರು, ಕ್ರಿಸ್ಮಸ್ ಹಬ್ಬದಂದು. ಸೊ ಕ್ರಿಸ್ಮಸ್ ಹಬ್ಬಕ್ಕಿಂತ ಮ್ಯಾಕ್ಸ್ ಹಬ್ಬನೇ ತುಂಬ ಜೋರಾಗಿರುತ್ತೆ ಅಂತ ವಿಡಿಯೋ ಮುಖಾಂತರ ಹೇಳ್ತೇನೆ. ಈ ವರ್ಷದ ಕೊನೆಯ ಸಿನಿಮಾ ಕನ್ನಡ ಮ್ಯಾಕ್ಸ್ ದೊಡ್ಡ ಸಿನಿಮಾ ಆಗಿದ್ದು ಈ ವರ್ಷದ ಒಳ್ಳೆ ತುಂಬಾ ಗ್ರ್ಯಾಂಡ್ ಆಗಿ ಓಪನಿಂಗ್ ತಗೊಳುತ್ತೆ ಅಂತ ಹೇಳ್ತಿದ್ದೀನಿ. ಸೊ ನಾ ಈ ಸಿನಿಮಾದ ಟ್ರೈಲರ್ ರಿವ್ಯೂ ಕೊಡೋಕ್ಕಂತ ಬಂದಿಲ್ಲ. ಸೊ ನನಗೆ ಅನ್ಸಿರೋದನ್ನ ಕೆಲವೊಂದು ಫ್ಯಾಕ್ಟ್ಸ್ಗಳು ಅಂದ್ರೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳಕ್ ಬಂದಿದ್ದೀನಿ. ಕಿಚ್ಚ ಸುದೀಪ್ ಅವರ ಸಿನಿಮಾದಲ್ಲಿ ಇದೊಂಥರ ಡಿಫ್ರೆಂಟ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು. ಏನಕ್ಕೆ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುವಂಥ ಸಿನಿಮಾ ಇದು. ಸೊ ಈ ಟ್ರೈಲರ್ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗ್ತಿದೆ ಅಂದ್ರೆ ಇದು ಕಂಪ್ಲೀಟ್ಲಿ ಸಿನಿಮಾ ಒಂದು ರಾತ್ರಿ ನಡೆಯುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಯಾವ ವಿಷಯಕ್ಕೆ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ನಾವು ಊಹೆ ಮಾಡ್ಬೇಕಾಗಿರೋದು, ನಾವು ಅನ್ಕೊಳ್ಬೇಕಾಗಿರೋದು. ಸೊ ನಮಗೆ ಅನಿಸ್ತಿರೋದೇನಂದ್ರೆ ಆ ಒಂದು ರಾತ್ರಿ ನಡೆಯೋದು ತುಂಬಾ ಮೇನ್ ಮ್ಯಾಟರ್. ಸೊ ಕಿಚ್ಚ ಸುದೀಪ್ ಅವರು ಸುಮ್ಮನೆ ಈಸಿಯಾಗಿ ಆ ಥರ ಈ ಥರ ಕಥೆಗಳೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಅವ್ರು ತುಂಬಾನೇ ಬುದ್ಧಿವಂತಿಕೆಯಿಂದ ತುಂಬಾನೇ ತಲೆ ಓಡಿಸಿ ಯೂಸ್ ಮಾಡ್ಕೊಂಡಿರ್ತಾರೆ, ಚಾಯ್ಸ್ ಮಾಡ್ಕೊಂಡಿರ್ತಾರೆ. ಸೊ ಒಂದು ರಾತ್ರಿ ನಡೆಯುವಂಥ ಘಟನೆ ಅದು ಏನಾಗಿರ್ಬೋದು ಅನ್ನೋದನ್ನೇ ಒಂಥರ ಕುತೂಹಲ ಇದೆ ಎಲ್ರಿಗೂ. ಆ ಒಂದು ನೈಟಲ್ಲಿ ನಡೆಯುವಂಥ ಘಟನೆಗಳು, ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿರ್ತಾರೆ, ಆ ಕಡೆ ರಾಜಕಾರಣಿಗಳು ಈ ಒಂದು ರಾತ್ರಿಯಲ್ಲಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಕುತೂಹಲ, ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ. ಸೊ ಈ ಕಡೆ ಕ್ರೈಮ್ ನಡೀತಾ ಇರ್ತದೆ, ಈ ಕಡೆ ಏನೋ ರೌಡಿಗಳು ಅಟ್ಯಾಕ್ ಮಾಡ್ತಿರ್ತಾರೆ, ಆ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರು ವಿಜಯಲಕ್ಷ್ಮಿ ಅವರು ಕೂಡ ಈ ಹಿಂದೆ ಮಾಣಿಕ್ಯ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವ್ರ ಒಟ್ಟಿಗೆ ಆಕ್ಟ್ ಮಾಡಿದ್ರು. ಸೊ ಅವ್ರು ಮತ್ತೆ ಈ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವ್ರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಪೊಲೀಸ್ ಕ್ಯಾರೆಕ್ಟರ್ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಸುದೀಪ್ ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ CIB ಅಥವಾ ಏನು ಅಂತ ನಾವು ಸಿನಿಮಾದಲ್ಲಿ ನೋಡಬೇಕು. ಬಟ್ ಸುದೀಪ್ ಅವ್ರದ್ದು ಇದರಲ್ಲಿ 2 ಕ್ಯಾರೆಕ್ಟರ್ ಇದೆ. ಒಂದನೇ ಕ್ಯಾರೆಕ್ಟರ್ ಬಂದು ಅರ್ಜುನ್ ಅಂತ, ಇನ್ನೊಂದು ಕ್ಯಾರೆಕ್ಟರ್ ಬಂದು ಮ್ಯಾಕ್ಸ್ ಅಂತ. ಸೊ ಈ ಹಿಂದೆ ನಾವು ಬಗೀರ ನೋಡಿರೋ ತರ, ಸೊ ಬಗೀರ ಸಿನಿಮಾದಲ್ಲಿ ಕೂಡ ನಮ್ಮ ಶ್ರೀಮುರಳಿ ಅವರು 2 ಪಾತ್ರ ಹೇಗೆ ನಿಭಾಯಿಸಿದ್ರು ಅದೇ ತರ ಈ ಸಿನಿಮಾ ಮ್ಯಾಕ್ಸ್ ಸಿನಿಮಾದಲ್ಲಿ ಇರ್ಬೋದು ಅನ್ನೋದು ಒಂದು ಕುತೂಹಲಕಾರಿ ವಿಷಯ. ಸೊ ಜಾಸ್ತಿ ಹೇಳೋದು ಬೇಡ, ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಇನ್ನೇ ಅಷ್ಟೇ ಫ್ರೀ ರಿಲೀಸ್ ಇವೆಂಟ್ ಮಾಡಿದ್ರು ಚಿತ್ರದುರ್ಗದಲ್ಲಿ. ಈ ವಿಷಯ ಸ್ವಲ್ಪ ಬೇಜಾರಿದೆ. ಯಾಕಂದ್ರೆ ಯಾವುದೇ ಸಿನಿಮಾ, ಯಾವುದೇ ದೊಡ್ಡ ನಟ ಇರಲಿ ಸಣ್ಣ ನಟರಾಗಿರ್ಲಿ, ಎಲ್ಲರೂ ಪ್ರತಿಯೊಬ್ಬರು ಪ್ರೀ ರಿಲೀಸ್ ಇವೆಂಟ್ ಆಗಲಿ, ಒಂದು ಸಿನಿಮಾದ 4 ಸಾಂಗು, ಪ್ರೀ ರಿಲೀಸ್ ಇವೆಂಟು, ಟ್ರೈಲರ್ ಇವೆಂಟು, ಟೀಸರ್ ಇವೆಂಟ್ ಅನ್ಕೊಂಡು ತುಂಬಾನೇ ಇವೆಂಟ್ಗಳು ಮಾಡ್ತಿರ್ತಾರೆ ಪ್ರಮೋಷನ್ದು. ಬಟ್ ನನಗೆ ಬೇಜಾರು ಏನಂದ್ರೆ ನಮ್ಮ ಕಡೆ, ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆನೂ ಒಬ್ಬರು ಯಾರಾದರೂ ಬಂದು ಪ್ರೀ ರಿಲೀಸ್ ಇವೆಂಟ್ ಅಥವಾ ಏನೋ ಇಟ್ಕೊಳ್ಬೇಕಂತ ನಮ್ದೊಂದು ಆಸೆ. ಕಿಚ್ಚ ಸುದೀಪ್ ಅವರಿಗೆ, ದರ್ಶನ್ ಅವರಿಗೆ, ಯಶ್ ಅವರಿಗೆ, ಇಡೀ ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಪ್ರತಿಯೊಬ್ಬರಿಗೂ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರತಕ್ಕಂಥ ಜಿಲ್ಲೆ ಅಂದ್ರೆ ನಮ್ದು ಉತ್ತರ ಕರ್ನಾಟಕ ಕಡೆ. ಸೊ ಅಲ್ಲಿ ಶಹಾಪುರ, ಸುರಪುರ, ಯಾದಗಿರಿ, ರಾಯಚೂರ, ಆಮೇಲೆ ನಮ್ಮ ಕಲಬುರಗಿ, ಬೀದರ್, ಹುಮ್ನಾಬಾದ್ ಅನ್ಕೊಂಡು ಸಿಕ್ಕಾಪಟ್ಟೆ ಲಕ್ಷಾನುಗಟ್ಟಲೆ ಫ್ಯಾನ್ಸ್ಗಳಿದ್ದಾರೆ. ಅದು ಅಂತಿದ್ದ ಫ್ಯಾನ್ಸ್ ಅಲ್ಲ, ಹುಚ್ಚು ಫ್ಯಾನ್ಸ್ಗಳು. ಒಬ್ಬ ಸ್ಟಾರ್ ನಟಗೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಅಂತ ಅಷ್ಟು ಹುಚ್ಚು ಫ್ಯಾನ್ಸ್ಗಳು ನಮ್ಮ ಕಡೆ ಇದ್ದಾರೆ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಮುಂದೆ ಏನಾದರೂ ನೀವು ಸಿನಿಮಾದ ಟ್ರೈಲರು, ಟೀಸರು, ಸಾಂಗ್ಸ್ ಏನಾದರೂ ಪ್ರೀ ರಿಲೀಸ್ ಇವೆಂಟ್ ಮಾಡೋ ಒಂದು ಪ್ಲಾನ್ ಆಗಿದ್ರೆ ದಯವಿಟ್ಟು ನಮ್ಮ ಉತ್ತರ ಕನ್ನಡ ಕಡೆನೂ ಒಂದು ಪ್ರೀ ರಿಲೀಸ್ ಇವೆಂಟ್ನ ಮಾಡಿ. ಸೊ ಅಲ್ಲಿರೋ ಅಭಿಮಾನಿಗಳು ಸ್ವಲ್ಪ ಖುಷಿ ಆಗುತ್ತೆ ನಮ್ಮ ಕಡೆ ಬಂದರು. ಪ್ರತಿ ಸಲ ಹುಬ್ಬಳ್ಳಿ, ಧಾರವಾಡ, ಚಿತ್ರದುರ್ಗ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಇದೇ ಥರ ಇಲ್ಲೇ ಇಷ್ಟೇ ನೀವು ಸೀಮಿತ ಮಾಡ್ಕೊಂಡಿದ್ದೀರ ಟ್ರೈಲರು, ರಿಲೀಸ್, ಟೀಸರು ಅಂದ್ಕೊಂಡು. ಸೊ ದಯವಿಟ್ಟು ನಮ್ಮ ಕಡೆ ಒಂದ್ಸಲ ಬಂದು ನೋಡಿರಿ, ನಮ್ಮ ಪ್ರೀತಿಯಲ್ಲಿ ಹೇಗಿರುತ್ತೆ ಅಂತ ಒಂದ್ಸಲ ತೋರಿಸ್ತೀವಿ. ಸೊ ಉತ್ತರ ಕನ್ನಡ ಕಡೆ ಊಟ, ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಚಟ್ನಿ, ಹಿಂಡಿ ಇದಷ್ಟೇ ಖಡಕ್ ಆಗಿರುತ್ತೆ. ಮನಸ್ಸು ಖಡಕ್ ಆಗಿರೋದಿಲ್ಲ, ಮನಸ್ಸು ಎಲ್ಲರೂ ಸ್ಮೂತ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ನೆಕ್ಸ್ಟ್ ಟೈಮ್ ನಮ್ಮ ಉತ್ತರ ಕನ್ನಡ ಕಡೆನೂ ಒಂದು ಯಾವ್ದಾರು ಇವೆಂಟ್ ಇಟ್ಕೊಳ್ಳಿ, ನಾವು ಪ್ರೀತಿನೂ ಕೊಡ್ತೀವಿ. ಸೊ ಹಾಗಾಗಿ ಆಮೇಲೆ ಲಾಂಗ್ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಬೋದು, ಅಷ್ಟು ದೂರ ಹೋಗಿ ಬರೋಕ್ಕೆ. ಈಗ ಲಾಂಗಿನ ಬಗ್ಗೆ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಕಲಬುರಗಿ ಕಡೆಗೆ ಏರ್ಪೋರ್ಟ್ ಕೂಡ ಈಗ ಸೌಲಭ್ಯ ಇದೆ. ಸೊ ಆರಾಮ 1 ಅವರಲ್ಲಿ ನೀವು ಬೆಂಗಳೂರಿಂದ 1 ಅವರಲ್ಲಿ ನಮ್ಮ ಕಲಬುರಗಿಗೆ ಟ್ರಾವೆಲ್ ಮಾಡ್ಬೋದು. ಸೊ ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಎಷ್ಟೋ ಸಲ ಶಾಪುರ ಕಡೆ ಬಂದು ಹೋಗಿದ್ದಾರೆ. ರಾಜಗೌಡರ ನೇತೃತ್ವದಲ್ಲಿ ಹೆಲಿಕಾಪ್ಟರ್ ಮುಖಾಂತರ ಬಂದು ಎಷ್ಟೋ ಸಲ ಬಂದು ಪ್ರಮೋಷನ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಯಾರೇನು ನಟರಿದ್ರು ದಯವಿಟ್ಟು ನಮ್ಮ ಕಡೆ ಒಂದ್ಸಲ ಬಂದು ನೋಡಿ ಅನ್ನೋದು ನನ್ನೊಂದು ಚಿಕ್ಕ ಅನಿಸಿಕೆ ಅಷ್ಟೇ, ಇನ್ನೇನಿಲ್ಲ. ಸೊ ಆಲ್ ದ ಬೆಸ್ಟ್ ಮ್ಯಾಕ್ಸ್ ಸಿನಿಮಾಕ್ಕೆ. ಎಲ್ಲರೂ ನೋಡೋಣ. ಈ ವರ್ಷದ ಕೊನೆಯ ಸಿನಿಮಾ ಅಂದರೆ 25ನೇ ತಾರೀಕು ಮೇಲೆ 5 ಡೇಸಲ್ಲಿ ಯಾವ ಸಿನಿಮಾ ಬರೋದು ಸ್ವಲ್ಪ ಡೌಟು. ಹಾಗಾಗಿ ಲಾಸ್ಟ್ ಸಿನಿಮಾ ಅನ್ಬೋದು 2024ನೇದು. ಆಮೇಲೆ ಸೊ ಮ್ಯಾಕ್ಸ್ ಸಿನಿಮಾ ಟ್ರೈಲರ್ ನಿಮಗೆ ಹೇಗೆ ಅನ್ಸುತ್ತೆ ಅಂತ ಕಾಮೆಂಟಲ್ಲಿ ಹಾಕಿ. ಹಾಗೆ ನಾಳೆ 24ನೇ ತಾರೀಕು ಪ್ರೇಮ್ ಅವರು ನಿರ್ದೇಶನ ಮಾಡಿರುವಂಥದ್ದು, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿರುವಂಥ KD ಸಿನಿಮಾದ ಶಿವ ಶಿವ ಅನ್ನೋ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸಾಂಗಲ್ಲಿ ಹೇಳುವಂಥದ್ದು ಏನು ಜಾಸ್ತಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಇರೋದಿಲ್ಲ. ಬಟ್ ಆದ್ರೂ ತುಂಬ ಕುತೂಹಲದಿಂದ ಕಾಯ್ತಾರ ಸಾಂಗ್. ಏನಕ್ಕೆ ಈ ಸಾಂಗ್ನ ಹಾಡಿರೋದು ಕೈಲಾಶ್ ಖೇರ್ ಅವರು. ಕೈಲಾಶ್ ಖೇರ್ ಅವರು ದೇವ್ರ ಸಾಂಗ್ ಆಗಲಿ ಅಥವಾ ಯಾವುದೇ ಒಂದು ಸಾಂಗ್ ಕೊಟ್ಟರು ತುಂಬ ಅದ್ಭುತವಾಗಿ ಹಾಡ್ತಾರೆ. ಹಾಗೆ ಅವ್ರಿಗೆ ಧ್ವನಿಯಾಗಿಸಿನ ಪ್ರೇಮ್ ಅವರು ಕೂಡ ಸಿನಿಮಾದಲ್ಲಿ ಹಾಡಿದ್ದಾರೆ. ಸೊ ಪ್ರೇಮ್ ಅವ್ರದ್ದು ಹಾಗೆ ಕೈಲಾಶ್ ಖೇರ್ ಅವರು ಇಬ್ಬರು ಸೇರಿ ಕಾಂಬಿನೇಷನ್ ಹಾಡಿರೋ ಈ ಸಾಂಗ್ ಯಾವ ರೇಂಜಿಗೆ ಬರುತ್ತೆ ಅಂತ
ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಪ್ರೇಮ್ ಅವ್ರ ಸಾಂಗ್ ಅಂದರೆ ಯಾರು ಮಾತೇ ಆಡಂಗಿಲ್ಲ. ಸೊ ಆ ರೇಂಜಲ್ಲಿ ಅವ್ರ ಸಾಂಗ್ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಶೇರ್ ಮಾಡಿ. ಚೂರು ಇಷ್ಟ ಆಗಿಲ್ಲ ಮಾತಾಡೋಕೆ ಬರಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಟ್ಟುಬಿಡಿ.